ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ NRI ಕಾರ್ನರ್. ಇದು ಡಿಸೆಂಬರ್ 3ನೇ ವಾರದ ಸಂಚಿಕೆ. ಈ ವಾರ ಅಮೆರಿಕದಿಂದ ಬರೀ ಶಾಕಿಂಗ್ ಸುದ್ದಿನೇ ಬರ್ತಾ ಇದಾವೆ. ಅಮೆರಿಕ ಪೌರತ್ವ ಪಡೆದವರ ಸಿಟಿಸನ್ಶಿಪ್ ಕ್ಯಾನ್ಸಲ್ ಮಾಡೋಕೆ ಟ್ರಂಪ್ ಸ್ಕೆಚ್ ಹಾಕಿದ್ದಾರೆ. ಇನ್ನೊಂದ್ ಕಡೆ ವೀಸಾ ಇಂಟರ್ವ್ಯೂ ಸಿಗೋದು 9 ತಿಂಗಳು ಲೇಟ್ ಆಗ್ತಿದೆ. ಆದ್ರೆ ಇದೆಲ್ಲದರ ನಡುವೆ ಒಂದು ಗುಡ್ ನ್ಯೂಸ್ ಕೂಡ ಇದೆ. ರೂಪಾಯಿ ಮೌಲ್ಯ ಕುಸಿತಿರೋದು NRIಗಳಿಗೆ ವರದಾನ ಆಗಲಿದೆಯಾ? 2026ರಲ್ಲಿ ಇಂಡಿಯಾದಲ್ಲಿ ಪ್ರಾಪರ್ಟಿ ತಗೊಳ್ಳೋಕೆ ಇದು ಬೆಸ್ಟ್ ಟೈಮ್ ಅಂತ ಹೇಳ್ತಿದ್ದಾರೆ. ಯಾಕೆ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡ್ತೀವಿ. ಹಾಗೆ ಬ್ರಿಟನ್ ನಲ್ಲಿ ಓದೋ ಸ್ಕಾಲರ್ಸ್ಗೆ ಒಂದು ಸಿಹಿ ಸುದ್ದಿನೂ ಇದೆ. ಬನ್ನಿ, ಅಮೆರಿಕದ ಶಾಕ್, ಇಂಡಿಯಾದ ಆಫರ್ ಎಲ್ಲವನ್ನ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ವಿದೇಶದಲ್ಲಿರೋ ಭಾರತೀಯರು ಮತ್ತು ಭಾರತೀಯ ಮೂಲದವರಿಗಾಗಿನೇ ನಾವು ಮಾಡ್ತಾ ಇರೋ NRI ಗೆಳೆಯರಿಗಾಗಿನೇ ಮಾಡ್ತಾ ಇರೋ ವಾರದ ವಿಶೇಷ ಸಂಚಿಕೆ. ಮುಖ್ಯಾಂಶಗಳನ್ನ ನೋಡೋದಾದ್ರೆ, ಪೌರತ್ವಕ್ಕೆ ಕುತ್ತು ಅಮೆರಿಕದ ಸಿಟಿಸನ್ಶಿಪ್ ಪಡೆದವರ ಪೌರತ್ವ ರದ್ದು. ಇದನ್ನು ಮಾಡೋಕೆ ಟ್ರಂಪ್ ಪ್ಲಾನ್ ಮಾಡ್ತಿದ್ದಾರೆ. ತಿಂಗಳಿಗೆ 200 ಕೇಸ್ ಹಾಕುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾ ಇದ್ದಾರೆ. ಹಾಗೆ ವೀಸಾ ಗೋಳು ಮುಂದುವರೆದಿದೆ. H1B ವೀಸಾ ಇಂಟರ್ವ್ಯೂಗಳಲ್ಲಿ ಭಾರಿ ವಿಳಂಬ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಚೆಕಿಂಗ್ ಎಫೆಕ್ಟ್ ಬಂದ್ಬಿಟ್ಟಿದೆ. ಜನವರಿಯಲ್ಲಿ ನಡೆಯಬೇಕಾಗಿದ್ದ ಅಪಾಯಿಂಟ್ಮೆಂಟ್ ಸೆಪ್ಟೆಂಬರ್ಗೆ ಶಿಫ್ಟ್ ಆಗಿದೆ. ಹಾಗೆ ರಿಯಲ್ ಎಸ್ಟೇಟ್ ಜಾಕ್ಪಾಟ್, ರೂಪಾಯಿ ಮೌಲ್ಯ 90ರ ಗಡಿಗೆ 2026ರಲ್ಲಿ ಇಂಡಿಯಾದಲ್ಲಿ ಆಸ್ತಿ ಖರೀದಿ ಮಾಡೋಕೆ NRIಗಳಿಗೆ ಸುವರ್ಣ ಅವಕಾಶ ಅಂತ. ಹಾಗೆ ಬ್ರಿಟನ್ ಗುಡ್ ನ್ಯೂಸ್ ಏನು ಅಂದ್ರೆ, PhD ಪದವೀಧರರಿಗೆ ವೀಸಾ ಸಂಬಳದ ಮಿತಿ ಇಲ್ಲ. ನಿಯಮ ಸಡಿಲಿಸೋಕೆ ಬ್ರಿಟನ್ ಸರ್ಕಾರ ಚಿಂತಿಸ್ತಾ ಇದೆ. ಹಾಗೆ ಫೈನಲಿ ಡಂಕಿ ದಂಧೆ ಬಗ್ಗೆ ಸ್ವಲ್ಪ, ಹಾಗೆ ಮೋದಿ ಅವರ ಯಾತ್ರೆ. ಇದರಲ್ಲಿ ಡಂಕಿ ದಂಧೆ ಏನು ಅಂದ್ರೆ, ಅಕ್ರಮವಾಗಿ ಜನ ಕಳಿಸೋ ಏಜೆಂಟರ ಮೇಲೆ ED ರೇಡ್ ನ ಸುದ್ದಿ. ಮತ್ತೊಂದು ಕಡೆ ಮೋದಿ ಪ್ರವಾಸ ಸಕ್ಸಸ್ ಆಗಿದೆ. ಇನ್ನು 8 ರಾಷ್ಟ್ರಗಳಿಗೆ UPI ಈಗ ವಿಸ್ತರಣೆಯಾಗಿದೆ. ಇದರ ಮುಖ್ಯಾಂಶ ಆದ್ಮೇಲೆ ಈಗ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ, ವಿವರವಾಗಿ. ಅದರಲ್ಲಿ ಅತಿ ದೊಡ್ಡ ಮತ್ತು ಭಯ ಹುಟ್ಟಿಸೋ ಸುದ್ದಿ ಅಮೆರಿಕದ್ದು. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಲಸೆ ನಿಲ್ಲಿಸೋಕೆ ದಿನಕ್ಕೊಂದೊಂದು ಹೊಸ ರೂಲ್ಸ್ ತರ್ತಾ ಇದ್ದಾರೆ. ಈ ಬಾರಿ ಅವರು ಟಾರ್ಗೆಟ್ ಮಾಡಿರೋದು ಈಗ ಆಲ್ರೆಡಿ ಅಮೆರಿಕದ ಸಿಟಿಸನ್ ಆಗಿರೋರನ್ನ. ಅಮೆರಿಕದಲ್ಲಿ ಡಿನ್ಯಾಚುರಲೈಸೇಷನ್ ಅಂತ ಒಂದು ಪ್ರಾವಿಷನ್ ಇದೆ, ಕಾನೂನಿದೆ. ನೀವು ಒಮ್ಮೆ ಅಮೆರಿಕದ ಪ್ರಜೆ ಆದ್ರೂ ಕೂಡ ನ್ಯಾಚುರಲೈಸೇಷನ್ ಮೂಲಕ ನಿಮ್ಮ ಪೌರತ್ವವನ್ನ ಸರ್ಕಾರ ವಾಪಸ್ ಕಿತ್ಕೋಬಹುದು. ಇಷ್ಟು ದಿನ ಇದು ಅಪರೂಪದ ಘಟನೆಗಳಾಗ್ತಾ ಇತ್ತು. 2017ರಿಂದ ಇಲ್ಲಿವರೆಗೆ ಕೇವಲ 120 ಕೇಸ್ ದಾಖಲಾಗಿದ್ವು. ಆದ್ರೆ ಈಗ ಟ್ರಂಪ್ ಸರ್ಕಾರ ಅಧಿಕಾರಿಗಳಿಗೆ ಹೊಸ ಟಾರ್ಗೆಟ್ ಕೊಟ್ಟಿದೆ. ಸುಮ್ನೆ ಕೂತ್ಕೋಬೇಡಿ, ತಿಂಗಳಿಗೆ ಕನಿಷ್ಠ 100ರಿಂದ 200 ಜನರ ಪೌರತ್ವ ರದ್ದು ಮಾಡಿ ಅಂತ ಆರ್ಡರ್ ಮಾಡಿದ್ದಾರೆ. ಅಂದ್ರೆ ಹೇಗಾದ್ರೂ ಮಾಡಿ ತಪ್ಪನ್ನ ಹುಡುಕಿ ಅವ್ರನ್ನ ಆಚೆ ಹಾಕಿ ಅನ್ನೋದು ಟ್ರಂಪ್ ಪ್ಲಾನ್. ಯಾರಿಗಪಾಯ? ಅಮೆರಿಕದಲ್ಲಿ ಸುಮಾರು 2,60,00,000 ಜನ ಬೇರೆ ಬೇರೆ ರಾಷ್ಟ್ರಗಳಿಂದ ಹೋಗಿ ಅಲ್ಲಿ ಪೌರತ್ವ ಪಡೆದಿದ್ದಾರೆ. ಕಳೆದ ವರ್ಷವೊಂದರಲ್ಲೇ ಭಾರತ ಮತ್ತು ಮೆಕ್ಸಿಕೋ ಮೂಲದ 8 ಲಕ್ಷಕ್ಕೂ ಅಧಿಕ ಜನರಿಗೆ ಸಿಟಿಸನ್ಶಿಪ್ ಸಿಕ್ಕಿದೆ. ಇವರೆಲ್ಲರಿಗೂ ಈಗ ಭಯ ಶುರುವಾಗೋ ರೀತಿ ಟ್ರಂಪ್ ಬಿಹೇವ್ ಮಾಡ್ತಿದ್ದಾರೆ. ನಿಯಮ ಏನ್ ಹೇಳುತ್ತೆ ಹಾಗಾದ್ರೆ? ಪೌರತ್ವ ಪಡೆಯುವಾಗ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ, ಮೋಸ ಮಾಡಿದ್ದಾರೆ ಅಥವಾ ಗಂಭೀರ ಕ್ರಿಮಿನಲ್ ಕೇಸ್ಗಳಲ್ಲಿ ಭಾಗಿಯಾಗಿರೋ ಹಿನ್ನೆಲೆ ಇದ್ದರೆ ಮಾತ್ರ ಪೌರತ್ವ ರದ್ದು ಮಾಡಬಹುದು. ಇಲ್ಲಿ ಒಂದು ಸಮಾಧಾನದ ವಿಚಾರ ಏನು ಅಂದ್ರೆ, ಇದು ಹೇಳಿದಷ್ಟು ಈಸಿ ಇಲ್ಲ. ಅಮೆರಿಕದ ವಲಸೆ ಇಲಾಖೆಯ ಮಾಜಿ ಅಧಿಕಾರಿಯೊಬ್ರು ರಿಕಿ ಮುರ್ರೆ ಅವರು ಹೇಳೋ ಪ್ರಕಾರ, ಯಾರ ಪೌರತ್ವ ಕಿತ್ಕೋಬೇಕು ಅಂತ ಕೋರ್ಟ್ ನಲ್ಲಿ ಪ್ರೂವ್ ಮಾಡೋದು ತುಂಬಾ ಕಷ್ಟ ಅಂತ. ಆದ್ರೂ ಟ್ರಂಪ್ ಸರ್ಕಾರದ ಬಿಹೇವಿಯರ್ ಅಲ್ಲಿರೋ ಭಾರತೀಯರಲ್ಲಿ ದೊಡ್ಡ ಆತಂಕವನ್ನ ಸೃಷ್ಟಿ ಮಾಡಿದೆ. ನೆಕ್ಸ್ಟ್ ಏನ್ ಗೊತ್ತಾ? ವೀಸಾ ಬಗ್ಗೆ. ಅಮೆರಿಕಾಗೆ ಕೆಲಸಕ್ಕೆ ಹೋಗೋಕೆ ಕಾಯ್ತಿರೋರಿಗೆ ಇದು ಬ್ಯಾಡ್ ನ್ಯೂಸ್. H1B ವೀಸಾ ಪ್ರೋಸೆಸ್ ಈಗ ಆಮೆನಡಿಗೆಯಲ್ಲಿ ಸಾಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಸೋಷಿಯಲ್ ಮೀಡಿಯಾ ಚೆಕಿಂಗ್. ಡಿಸೆಂಬರ್ 15ರಿಂದ ಹೊಸ ರೂಲ್ಸ್ ಜಾರಿಗೆ ಬಂದಿದೆ. H1B ಮತ್ತು H4 ವೀಸಾಗೆ ಅರ್ಜಿ ಹಾಕೋರು ತಮ್ಮ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಖಾತೆಗಳನ್ನ ಪಬ್ಲಿಕ್ ಇಡಬೇಕು. ವೀಸಾ ಆಫೀಸರ್ಸ್ ನಿಮ್ಮ ಒಂದೊಂದು ಪೋಸ್ಟ್ ಅನ್ನ ಕೂಡ ಚೆಕ್ ಮಾಡ್ತಿದ್ದಾರೆ. ಇದರಿಂದ ಏನಾಗ್ತಾ ಇದೆ? ಒಬ್ಬ ವ್ಯಕ್ತಿಯ ಇಂಟರ್ವ್ಯೂಗೆ ಮೊದಲಿಗಿಂತ ಜಾಸ್ತಿ ಟೈಮ್ ಬೇಕಾಗ್ತಿದೆ. ಹೀಗಾಗಿ ಚೆನ್ನೈನಲ್ಲಿರುವ ಅಮೆರಿಕದ ಕಾನ್ಸುಲೇಟ್ ದಿನಕ್ಕೆ ಮಾಡೋ ಇಂಟರ್ವ್ಯೂಗಳ ಸಂಖ್ಯೆಯನ್ನು ಕಮ್ಮಿ ಮಾಡಿದೆ. ಪರಿಣಾಮ 2026ರ ಜನವರಿ ತಿಂಗಳಲ್ಲಿ ಫಿಕ್ಸ್ ಆಗಿದ್ದ ಅಪಾಯಿಂಟ್ಮೆಂಟ್ಗಳು ಈಗ ಬರೋಬ್ಬರಿ 8-9 ತಿಂಗಳು ಲೇಟ್ ಆಗಿ 2026ರ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟಿವೆ. ಅಷ್ಟೇ ಅಲ್ಲ, 2025ರ ಡಿಸೆಂಬರ್ನಲ್ಲಿ ಆಗಬೇಕಾಗಿದ್ದ ಎಷ್ಟೋ ಇಂಟರ್ವ್ಯೂಗಳನ್ನು ರದ್ದು ಮಾಡಿ ಮುಂದಿನ ವರ್ಷದ ಮಾರ್ಚ್, ಏಪ್ರಿಲ್, ಮೇ ತಿಂಗಳಿಗೆ ಹಾಕಲಾಗಿದೆ. ಈ ಸಮಸ್ಯೆ ಬರೀ ಹೊಸಬರಿಗೆ ಮಾತ್ರ ಅಲ್ಲ, ಈಗ ಆಲ್ರೆಡಿ ಅಮೆರಿಕದಲ್ಲಿ ಕೆಲಸ ಮಾಡ್ತಿರೋರು ವೀಸಾ ಎಕ್ಸ್ಟೆನ್ಷನ್ ಮಾಡಿಸೋಕು ಇದೇ ರೂಲ್ಸ್ ಅಪ್ಲೈ ಆಗುತ್ತೆ. ಬಯೋಮೆಟ್ರಿಕ್ ಎಲ್ಲ ಟೈಮ್ಗೆ ಸರಿಯಾಗಿ ನಡೀತಾ ಇದ್ರೂ ಕೂಡ ಈ ಸೋಷಿಯಲ್ ಮೀಡಿಯಾ ತಪಾಸಣೆಯಿಂದಾಗಿ ಸಂದರ್ಶನ ಮಾತ್ರ ಸಿಕ್ಕಾಪಟ್ಟೆ ಲೇಟ್ ಆಗ್ತಿದೆ. ಇನ್ನು ಅಮೆರಿಕದ 3ನೇ ಸುದ್ದಿ ಟ್ರಾವೆಲ್ ಬ್ಯಾನ್ ಬಗ್ಗೆ. ಟ್ರಂಪ್ ಆಡಳಿತ ಭದ್ರತೆಯ ನೆಪದಲ್ಲಿ ಒಟ್ಟು 20 ರಾಷ್ಟ್ರಗಳ ಮೇಲೆ ಪ್ರಯಾಣ ನಿರ್ಬಂಧವನ್ನ ಹೇರಿದೆ. ಜನವರಿ 1, 2026ರಿಂದ ಈ ರೂಲ್ಸ್ ಜಾರಿಗೆ ಬರುತ್ತೆ. ಇದರಲ್ಲಿ 2 ವಿಧ ಇದೆ. ಒಂದು ಕಂಪ್ಲೀಟ್ ಬ್ಯಾನ್. ಬುರ್ಕಿನಾ ಫ್ಯಾಸೋ, ಸಿರಿಯಾ, ದಕ್ಷಿಣ ಸುಡಾನ್ ಸೇರಿದ ಹಾಗೆ 6 ರಾಷ್ಟ್ರಗಳಿಗೆ ಹಾಗೂ ಪ್ಯಾಲೆಸ್ತೈನ್ ಅಥಾರಿಟಿ ಪಾಸ್ಪೋರ್ಟ್ ಹೊಂದಿರೋರಿಗೆ ಅಮೆರಿಕಾಗೆ ಎಂಟ್ರಿನೇ ಕೊಡಲ್ಲ ಅಂತ. ಎರಡನೇದು ಪಾರ್ಷಿಯಲ್ ಬ್ಯಾನ್. ಇದು ನೈಜೀರಿಯಾ, ಜಿಂಬಾಬ್ವೆ ಸೇರಿ 15 ರಾಷ್ಟ್ರಗಳಿಗೆ ಅನ್ವಯ. ಇಲ್ಲಿನ ಜನರಿಗೆ ವೀಸಾ ಸಿಗೋದು ಕಷ್ಟ ಆಗುತ್ತೆ. ಅಲ್ಲಿನ ಸರ್ಕಾರಗಳು ಸರಿಯಾದ ದಾಖಲೆ ಇಟ್ಕೊಂಡಿಲ್ಲ ಅನ್ನೋದು ಟ್ರಂಪ್ ಆರೋಪ.
ಗುಡ್ ನ್ಯೂಸ್ ಏನು ಅಂದ್ರೆ ಈ ಲಿಸ್ಟ್ ನಲ್ಲಿ ಭಾರತ ಇಲ್ಲ. ಹಾಗೆ ಈಗ ಆಲ್ರೆಡಿ ಗ್ರೀನ್ ಕಾರ್ಡ್ ಇರೋರಿಗೂ ಕೂಡ ಈ ರೂಲ್ಸ್ ಅಪ್ಲೈ ಆಗಲ್ಲ. ಏನೋ ಸ್ನೇಹಿತರೆ, NRIಗಳು ಅಂತ ಬಂದಾಗ ವಿಶ್ವಾದ್ಯಂತ ಸಾಕಷ್ಟು ಕ್ಷೇತ್ರಗಳಲ್ಲಿ, ಸೆಕ್ಟರ್ಸ್ ಅಲ್ಲಿ ಕೆಲವರಂತೂ ಹೈ ರಿಸ್ಕ್ ಜಾಬ್ಗಳಲ್ಲೂ ಕೂಡ ಕೆಲಸ ಮಾಡ್ತಿರ್ಬೋದು. ಸೊ ಹೈ ರಿಸ್ಕೋ ಲೋ ರಿಸ್ಕೋ ಮನುಷ್ಯನಿಗೆ ಯಾವಾಗ ಏನಾಗುತ್ತೆ ಹೇಳಕ್ಕಾಗಲ್ಲ. ಸೊ ವಿದೇಶದಲ್ಲಿ ದುಡಿತಿರೋ ಟೈಮ್ನಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ, ದುರದೃಷ್ಟವಶಾತ್ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ, ಅವರಿಗೆ ಇಲ್ಲ ಅಂತ ಆದ್ರೆ, ಅವ್ರನ್ನ ಕಳ್ಕೊಳ್ಳೋ ಪರಿಸ್ಥಿತಿ ಬಂದ್ರೆ, ಅವ್ರನ್ನೇ ನಂಬಿ ಅವ್ರು ಕಳಿಸುವ ಹಣದ ಮೇಲೆ ಡಿಪೆಂಡ್ ಆಗಿರೋ ಭಾರತದಲ್ಲಿರೋ ಅವರ ಕುಟುಂಬ ಏನ್ ಮಾಡಬೇಕು? ಸಮಸ್ಯೆಗೆ ಸಿಕ್ಕಾಕೊಳ್ತಾರಲ್ವಾ? ಹಾಗೆ ಆಗಬಾರ್ದು ಅಂದ್ರೆ ಸ್ನೇಹಿತರೆ, ವಿದೇಶದಲ್ಲಿ ಕೆಲಸ ಮಾಡ್ತಿರೋ ಪ್ರತಿಯೊಬ್ರು ಕೂಡ, ಇನ್ಫ್ಯಾಕ್ಟ್ ಪ್ರತಿ NRIನೂ ಕೂಡ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್ ಅಂತ ಪ್ರತಿಯೊಬ್ಬ ಫಿನಾನ್ಷಿಯಲ್ ಎಕ್ಸ್ಪರ್ಟ್ ಕೂಡ ಸಜೆಸ್ಟ್ ಮಾಡ್ತಾರೆ. ಅದರಲ್ಲೂ ಭಾರತದಲ್ಲಿ ಟರ್ಮ್ ಇನ್ಶೂರೆನ್ಸ್ ತಗೊಂಡ್ರೆ ಅರ್ಧಕ್ಕರ್ಧ ಹಣ ಉಳಿಸಬಹುದು. ವಿದೇಶಿ ಟರ್ಮ್ ಇನ್ಶೂರೆನ್ಸ್ ಗಿಂತ 30-50% ಕಮ್ಮಿ ಪ್ರೈಸ್ ನಲ್ಲಿ ಭಾರತದಲ್ಲಿ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಸಿಗ್ತಾ ಇದಾವೆ. ತಿಂಗಳಿಗೆ ಬರೀ 600-800 ರೂಪಾಯಿ ಪ್ರೀಮಿಯಂ ನ ಪ್ಲಾನ್ 1 ಕೋಟಿ ರೂಪಾಯಿವರೆಗೂ ಕವರೇಜ್ ಅನ್ನ ಕೊಡ್ತಾ ಇದೆ. ಅಷ್ಟು ಹಣ ನಿಮ್ಮ ಕುಟುಂಬಕ್ಕೆ ಲಂಸಮ್ ಆಗಿ ಸಿಗುತ್ತೆ ಅಂತ ದುರದೃಷ್ಟಕರ ಘಟನೆಗಳು ಆಯ್ತು ಅಂತ ಹೇಳಿದ್ರೆ. ಹಾಗೆ ಭಾರತದ ಟರ್ಮ್ ಪ್ಲಾನ್ಗಳು ವರ್ಲ್ಡ್ ವೈಡ್ ಕವರೇಜ್ ಕೂಡ ಕೊಡ್ತಿವೆ. ಹಾಗೆ 99 ವರ್ಷದವರೆಗೂ ಕೂಡ, ಅಂದ್ರೆ ಆಲ್ಮೋಸ್ಟ್ ಇಡೀ ಲೈಫ್ ಟೈಮ್ ನಲ್ಲಿ 5 ಕೋಟಿ ರೂಪಾಯಿವರೆಗೂ ಕವರೇಜ್ ಕೊಡೋ ಟರ್ಮ್ ಪ್ಲಾನ್ಸ್ ಭಾರತದಲ್ಲಿ ಲಭ್ಯ ಇದಾವೆ. ಒಂದ್ ವೇಳೆ ಪಾಲಿಸಿ ಹೋಲ್ಡರ್ ಮೃತಪಟ್ಟರೆ ಇಮಿಡಿಯೇಟ್ ಆಗಿ ಆ ಹಣ ಫ್ಯಾಮಿಲಿಗೆ ಸಿಗೋ ರೀತಿಯಲ್ಲಿ, ಅವರ ಲೈಫ್ ಸೆಕ್ಯೂರ್ ಮಾಡೋ ರೀತಿಯಲ್ಲಿ. ಸೊ ನಿಮಗೂ ಕೂಡ ಆಸಕ್ತಿ ಇದ್ರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ನಾವು ಲಿಂಕ್ ಅನ್ನ ಕೊಟ್ಟಿರ್ತೀವಿ. NRIಗಳಿಗೆ ಆನ್ಯುವಲ್ ಪೇಮೆಂಟ್ ಮೋಡ್ ಸೆಲೆಕ್ಟ್ ಮಾಡ್ಕೊಂಡವರಿಗೆ 23% ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಈಗ ಸಿಗ್ತಾ ಇದೆ. ಆಸಕ್ತರು ಡೀಟೇಲ್ ಅನ್ನ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಚೆಕ್ ಮಾಡಬಹುದು. ಬನ್ನಿ ಈಗ NRI ಕಾರ್ನರ್ ನಲ್ಲಿ ಕಂಟಿನ್ಯೂ ಆಗೋಣ. ಈಗ ವಿಚಾರ ಅಮೆರಿಕಾಗೆ ಅಕ್ರಮವಾಗಿ ಹೋಗೋರ ಬಗ್ಗೆ. ಇದನ್ನ ಡಂಕಿ ರೂಟ್ ಅಂತ ಕರೀತಾರೆ. ಅಂದ್ರೆ ಕಾಡು ಮೇಡು ನದಿ ದಾಟಿ ಕಳ್ಳದಾರಿಯಲ್ಲಿ ಅಮೆರಿಕಾಗೆ ಸೇರೋದು. ಈ ದಂಧೆಯನ್ನ ಮಟ್ಟ ಹಾಕೋಕೆ ಜಾರಿ ನಿರ್ದೇಶನಾಲಯ ಅಂದ್ರೆ ED ಫೀಲ್ಡ್ಗಿಳಿದಿದೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಈ ದಂಧೆ ಹೇಗಿತ್ತು ಅನ್ನೋದು ಈಗ ಬಯಲಾಗಿದೆ. ಏಜೆಂಟ್ಗಳು ಬರೀ ದುಡ್ಡು ಇಸ್ಕೊಂಡು ಸುಮ್ಮನೆ ಆಗ್ತಿರ್ಲಿಲ್ಲ. ಅಮೆರಿಕಾಗೆ ಹೋಗೋ ಆಸೆಯಲ್ಲಿ ಬರೋ ಅಮಾಯಕರಿಂದ ನಾಳೆ ನೀವು ದುಡ್ಡು ಕೊಡ್ತಿದ್ರೆ ಏನ್ ಗ್ಯಾರಂಟಿ ಅಂತ ಕೇಳಿ ಅವರ ಆಸ್ತಿ ಪತ್ರ ಎಲ್ಲ ಒತ್ತೆ ಇಟ್ಕೊಳ್ತಾ ಇದ್ರು, ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ನ. ನಿಜಕ್ಕೂ ಶಾಕಿಂಗ್ ಇದು. ಈ ಬಗ್ಗೆ ಮಾಹಿತಿ ಕಲೆ ಹಾಕಿದ ED ಅಧಿಕಾರಿಗಳು ಡಿಸೆಂಬರ್ 18-19ನೇ ತಾರೀಕು ಮೆಗಾ ಆಪರೇಷನ್ ಮಾಡಿದ್ದಾರೆ. ಪಂಜಾಬ್, ಹರಿಯಾಣ ಮತ್ತು ದಿಲ್ಲಿ ಸೇರಿಟ್ಟು 13 ಕಡೆ ರೇಡ್ ಆಗಿದೆ. ಈ ರೇಡ್ ನಲ್ಲಿ ಸಿಕ್ಕಿರೋ ಐಟಮ್ಸ್ ನೋಡಿದ್ರೆ ಬೆಚ್ಚಿ ಬೀಳ್ತೀರಾ. ದಿಲ್ಲಿ ಮೂಲದ ಒಬ್ಬ ಟ್ರಾವೆಲ್ ಏಜೆಂಟ್ ಮನೆ ಒಂದರಲ್ಲಿ ಬರೋಬ್ಬರಿ 4,62 ಲಕ್ಷ ರೂಪಾಯಿ ಕ್ಯಾಶ್ ಸಿಕ್ಕಿದೆ. ಕ್ಯಾಶ್ ಅಷ್ಟೇ ಅಲ್ಲ, 313 kg ಬೆಳ್ಳಿ ಮತ್ತು 6 kg ಚಿನ್ನ ಸಿಕ್ಕಿದೆ. ಇದೆಲ್ಲದರ ಒಟ್ಟು ಮೌಲ್ಯ 19,13 ಲಕ್ಷ ರೂಪಾಯಿ. ಅಸಲಿಗೆ ಈ ರೇಡ್ ಯಾಕೆ ನಡೀತು ನಿಮಗೆ ನೆನಪಿರ್ಬೋದು. 2025ರ ಫೆಬ್ರವರಿಯಲ್ಲಿ ಅಮೆರಿಕ ಸರ್ಕಾರ ಒಂದು ಕಠಿಣ ಕ್ರಮ ತಗೊಂಡಿತ್ತು. ನಿಯಮ ಮೀರಿ ಅಕ್ರಮವಾಗಿ ಅಮೆರಿಕ ಸೇರಿದ 330 ಭಾರತೀಯರನ್ನ ಅಕ್ರಮ ವಲಸಿಗರನ್ನ ಒಂದೇ ವಿಮಾನದಲ್ಲಿ ಕೈಕಾಲು ಕಟ್ಟ ಹಾಕಿ ವಾಪಸ್ ಭಾರತಕ್ಕೆ ಬಿಸಾಕಿ ಹೋಗಿದ್ರು, ಡಿಪೋರ್ಟೇಷನ್ ಮಾಡಿದ್ರು. ಆಗ ಪಂಜಾಬ್ ಮತ್ತು ಹರಿಯಾಣ ಪೊಲೀಸರು ಹಲವು FIR ಹಾಕಿದ್ರು. ಈ FIR ಆಧಾರದ ಮೇಲೆ ಈಗ ED ತನಿಖೆ ಮಾಡ್ತಾ ಇದೆ. ಇದು ಎಲ್ರಿಗೂ ಒಂದು ಪಾಠ. ಇದು ಲಕ್ಷಾಂತರ ರೂಪಾಯಿ ಕೊಟ್ಟು ಜೀವನವನ್ನ ಪಣಕ್ಕಿಟ್ಟು ಇಂಥ ಏಜೆಂಟ್ಗಳನ್ನು ನಂಬಿ ಅಮೆರಿಕಕ್ಕೆ ಸೇರ್ಕೊಂಡ್ರೆ ಸಾಕು ಅಂತ ಹೋಗೋ ಸಾಹಸ ಬೇಡ. ಸಿಕ್ಕಿಬಿದ್ರೆ ಜೈಲು ಗ್ಯಾರಂಟಿ, ಮಾನ ಮರ್ಯಾದೆ ಕೂಡ ಹೋಗುತ್ತೆ, ಆಸ್ತಿ ಪಾಸ್ತಿನೂ ಹೋಗುತ್ತೆ. ಈಗ ಪ್ರಧಾನಿ ಮೋದಿಯವರ 3 ರಾಷ್ಟ್ರಗಳ ಅಧಿಕೃತ ಪ್ರವಾಸದ ವಿಚಾರ. ಕೆಲವೇ ದಿನಗಳಲ್ಲಿ ಜೋರ್ಡನ್, ಇಥಿಯೋಪಿಯಾ ಮತ್ತು ಒಮಾನ್ ಈ 3 ರಾಷ್ಟ್ರಗಳಿಗೆ PM ಭೇಟಿ ಕೊಟ್ಟು ಬಂದ್ರು. 3ರಲ್ಲಿ NRIಗಳಿಗೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳಾಗಿದ್ದಾವೆ. ಮೊದಲಿಗೆ ಒಮಾನ್ ನೋಡೋಣ ನಾವು. ಇದು NRIಗಳಿಗೆ ಮತ್ತು ಬಿಸ್ನೆಸ್ ಮ್ಯಾನ್ಗಳಿಗೆ ತುಂಬಾ ಇಂಪಾರ್ಟೆಂಟ್. ಭಾರತ ಮತ್ತು ಒಮಾನ್ ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತಿಮ ಆಗಿದೆ. ಇದರಿಂದ ಸಾಮಾನ್ಯ ಜನರಿಗೆ ಏನ್ ಲಾಭ? ಭಾರತದಿಂದ ಒಮಾನ್ಗೆ ಎಕ್ಸ್ಪೋರ್ಟ್ ಆಗೋ 98% ಸರಕುಗಳಿಗೆ ಇನ್ನು ಮುಂದೆ ಯಾವುದೇ ಸುಂಕ ಅಥವಾ ಟ್ಯಾಕ್ಸ್ ಇರಲ್ಲ. ಇದರಲ್ಲಿ ನಮ್ಮ ಜವಳಿ, ಆಭರಣ, ಔಷಧಿ ಮತ್ತು ವಾಹನ ರಫ್ತುದಾರರಿಗೆ ಅನುಕೂಲ ಆಗುತ್ತೆ. ಇದು ಭಾರತದ ರಫ್ತು ಉದ್ಯಮಕ್ಕೆ ದೊಡ್ಡ ಬೂಸ್ಟ್. ಅಷ್ಟೇ ಅಲ್ಲ, ಒಮಾನ್ ದೇಶ ಭಾರತದ ಕಂಪನಿಗಳಿಗೆ ರೆಡ್ ಕಾರ್ಪೆಟ್ ಹಾಕಿದೆ. ತನ್ನ ಸೇವಾ ವಲಯದಲ್ಲಿ, ಸರ್ವಿಸ್ ಸೆಕ್ಟರ್ನಲ್ಲಿ ಭಾರತೀಯ ಕಂಪನಿಗಳು ಪೂರ್ಣ ಪ್ರಮಾಣದಲ್ಲಿ 100% ನೇರ ಬಂಡವಾಳ ಹೂಡಿಕೆ ಮಾಡಿ ಓನರ್ಶಿಪ್ ಅನ್ನು ಹೊಂದೋಕೆ ಅವಕಾಶ ಮಾಡಿಕೊಟ್ಟಿದೆ. ಇದು ಐತಿಹಾಸಿಕ ಕ್ಷಣ. ಈ ಭೇಟಿಯ ಗೌರವಾರ್ಥವಾಗಿ ಒಮಾನಿ ಸುಲ್ತಾನರು ಭಾರತದ ಪ್ರಧಾನಿಗೆ ಅವರ ರಾಷ್ಟ್ರದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಆರ್ಡರ್ ಆಫ್ ಒಮಾನ್ ಅನ್ನು ಕೊಟ್ಟು ಗೌರವಿಸಿದ್ದಾರೆ. ಇನ್ನು ಇಥಿಯೋಪಿಯಾ ವಿಚಾರ, ಅಲ್ಲೂ ಕೂಡ ದ್ವಿಪಕ್ಷೀಯ ಸಂಬಂಧವನ್ನ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಮಟ್ಟಕ್ಕೆ ಏರಿಸಲಾಗಿದೆ. ಇಥಿಯೋಪಿಯಾ ಕೂಡ ಮೋದಿಯವರಿಗೆ ದಿ ಗ್ರೇಟ್ ಆನರ್ ನಿಶಾನ್ ಆಫ್ ಇಥಿಯೋಪಿಯಾ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ. ಪ್ರವಾಸದ ಆರಂಭದಲ್ಲಿ ಜೋರ್ಡಾನ್ಗೆ ಭೇಟಿ ಕೊಟ್ಟಿದ್ದ ಮೋದಿ ಅಲ್ಲಿನ ರಾಜ 2ನೇ ಅಬ್ದುಲ್ಲಾ ಅವರೊಂದಿಗೆ ಮಾತುಕತೆ ನಡೆಸಿದರು. ತೈಲ, ನೀರು ನಿರ್ವಹಣೆ ಜೊತೆಗೆ ಭಾರತದ UPI ಮತ್ತು ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆಯನ್ನು ಜೋರ್ಡಾನ್ನಲ್ಲೂ ಜಾರಿಗೊಳಿಸುವ ಬಗ್ಗೆ ಚರ್ಚೆಯಾಗಿದೆ. 2 ರಾಷ್ಟ್ರಗಳ ವ್ಯಾಪಾರವನ್ನು $5 ಬಿಲಿಯನ್ ಏರಿಸುವ ಗುರಿಯನ್ನ ಇಟ್ಕೊಂಡಿದ್ದಾರೆ. ಇನ್ನು ಬ್ರಿಟನ್ ಕಡೆಯಿಂದ ಮಿಕ್ಸ್ಡ್ ಫೀಲಿಂಗ್ ಇದೆ. ಬ್ರಿಟನ್ನಲ್ಲಿ ವಲಸಿಗರನ್ನ ಕಂಟ್ರೋಲ್ ಮಾಡೋಕೆ ಅಲ್ಲಿನ ಸರ್ಕಾರ ಏನೆಲ್ಲ ಕಸರತ್ತು ಮಾಡ್ತಿದೆ ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು. ಈಗ ಅವರ ಪ್ಲಾನ್ ಅವರಿಗೆ ತಿರುಗುಬಾಣ ಆಗೋ ಲಕ್ಷಣ ಇದೆ.
ವಿಚಾರ ಏನು ಅಂದ್ರೆ ಬ್ರಿಟನ್ ಸರ್ಕಾರ ಸ್ಕಿಲ್ಡ್ ವರ್ಕರ್ಸ್ ವೀಸಾ ನಿಯಮ ಬದಲಿಸೋಕೆ ಹೊರಟಿದೆ. ಹೊರಗಿನಿಂದ ಬಂದು ಅಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಅವರ ಕನಿಷ್ಠ ವೇತನವನ್ನ ಏರಿಕೆ ಮಾಡೋ ಪ್ರಸ್ತಾಪ ಇತ್ತು. ಈ ಹಿಂದೆ ಇದು 41,700 ಪೌಂಡ್ ಅಂದ್ರೆ 50 ಲಕ್ಷ ರೂಪಾಯಿ ಇತ್ತು. ಇದನ್ನ 52,500 ಪೌಂಡ್ಗೆ ಅಂದ್ರೆ 62 ಲಕ್ಷ ರೂಪಾಯಿಗೆ ಏರಿಸೋಕೆ ಪ್ಲಾನ್ ಮಾಡಿದ್ರು. ಆದ್ರೆ ಈಗ ಮೈಗ್ರೇಷನ್ ಅಡ್ವೈಸರಿ ಕಮಿಟಿ MAC ರಿಪೋರ್ಟ್ ಕೊಟ್ಟಿದೆ. ಸ್ವಾಮಿ, ನೀವು ಹೀಗೆ ಸಂಬಳದ ಲಿಮಿಟ್ ಏರಿಸ್ತಾ ಹೋದ್ರೆ ಕಷ್ಟ. ಇದರಿಂದ ವಿದೇಶಿ ನೌಕರರು ಬರೋದು ಕಮ್ಮಿ ಆಗುತ್ತೆ. ನೌಕರರು ಬರದೇ ಇದ್ರೆ ನಮಗೆ ಟ್ಯಾಕ್ಸ್ ಕಟ್ಟೋರು ಯಾರು? ಇದರಿಂದ ಸರ್ಕಾರಕ್ಕೆ ಬರೋಬ್ಬರಿ 710 ಮಿಲಿಯನ್ ಪೌಂಡ್ ಲಾಸ್ ಆಗುತ್ತೆ ಅಂತ ಹೇಳಿದ್ರು. 710 ಮಿಲಿಯನ್ ಪೌಂಡ್ ಅಂತ ಹೇಳಿದ್ರೆ ನಮ್ಮ ರೂಪಾಯಿ ಲೆಕ್ಕದಲ್ಲಿ 8,000 ಕೋಟಿ ರೂಪಾಯಿ. ಒಂದೇ ಒಂದು ನಿರ್ಧಾರದಿಂದ ಇಷ್ಟು ದೊಡ್ಡ ಮೊತ್ತದ ಆದಾಯವನ್ನು ಕಳ್ಕೊಳ್ಳೋಕೆ ಯಾವ ಸರ್ಕಾರ ರೆಡಿ ಇರುತ್ತೆ? ಸೊ ಈ ವರದಿ ಬಂದ ಮೇಲೆ ಬ್ರಿಟನ್ ಸರ್ಕಾರ ತನ್ನ ನಿರ್ಧಾರವನ್ನು ಮರುಪರಿಶೀಲನೆ ಮಾಡೋ ಸಾಧ್ಯತೆ ಇದೆ. ಇದು ಅಲ್ಲಿ ಕೆಲಸ ಹುಡುಕ್ತಾ ಇರೋ ಭಾರತೀಯ ಟೆಕ್ಕಿಗಳಿಗೆ ಸ್ವಲ್ಪ ಸಮಾಧಾನದ ಸುದ್ದಿ. ಇದ್ರ ಜೊತೆಗೆ ಒಂದು ಸಿಹಿ ಸುದ್ದಿ ಏನು ಅಂತ ಹೇಳಿದ್ರೆ, ಬ್ರಿಟನ್ನಲ್ಲಿ PhD ಮಾಡ್ತಿರೋರಿಗೆ ಅಥವಾ ಹೈ ಸ್ಕಿಲ್ಡ್ ರಿಸರ್ಚರ್ಸ್ಗೆ ಈ ಹೊಸ ಸಂಬಳದ ಮಿತಿ ಅನ್ವಯ ಆಗಲ್ಲ ಅನ್ನೋ ಮಾತೂ ಇದೆ. PhD ಪದವೀಧರರಿಗೆ ವೀಸಾ ನಿಯಮಗಳಲ್ಲಿ ವಿನಾಯಿತಿ ಸಿಗೋ ಚಾನ್ಸ್. ಅಲ್ಲಿ ಓದ್ತಿರೋ ಸಂಶೋಧಕರಿಗೆ ಇದು ದೊಡ್ಡ ರಿಲೀಫ್. ಇನ್ನು ಗಲ್ಫ್ ರಾಷ್ಟ್ರಗಳಲ್ಲಿ ಕೆಲಸ ಮಾಡ್ತಿರೋ ಲಕ್ಷಾಂತರ ಭಾರತೀಯರಿಗೆ ಈ ವಾರ 2 ಅಪ್ಡೇಟ್ಸ್ ಇವೆ ಮುಖ್ಯವಾಗಿ. ಮೊದಲನೇದು ಕುವೈತ್ನಲ್ಲಿರೋ ಪ್ರತಿಯೊಬ್ಬ ವಿದೇಶಿಗರಿಗೂ ಸಿವಿಲ್ ID ತುಂಬಾ ಮುಖ್ಯ. ಇದನ್ನ ರಿನ್ಯೂ ಮಾಡಿಸೋಕೆ ಮುಂದೆ ಕಚೇರಿಗಳಿಗೆ ಹೋಗಬೇಕಾಗಿಲ್ಲ, ಗಂಟೆಗಟ್ಟಲೆ ಕ್ಯೂ ನಿಲ್ಲೋ ಅಗತ್ಯ ಇಲ್ಲ. ಕುವೈತ್ ಸರ್ಕಾರ ಇದನ್ನ ಆನ್ಲೈನ್ ಮಾಡಿಬಿಟ್ಟಿದೆ. ಈಗ ನೀವು ಸಹೇಲ್ ಅನ್ನೋ ಮೊಬೈಲ್ ಆ್ಯಪ್ ಮೂಲಕ ಅಥವಾ PACI ಪಬ್ಲಿಕ್ ಅಥಾರಿಟಿ ಫಾರ್ ಸಿವಿಲ್ ಇನ್ಫಾರ್ಮೇಷನ್ ವೆಬ್ಸೈಟ್ ಮೂಲಕ ಮನೆಯಲ್ಲೇ ಕೂತು ನಿಮ್ಮ ಸಿವಿಲ್ ID ಕಾರ್ಡನ್ನು ರಿನ್ಯೂ ಮಾಡ್ಕೋಬೋದು. ಫೋಟೋ ಬದಲಾವಣೆ ಮಾಡಬೇಕಿದ್ರು ಅಥವಾ ತಿದ್ದುಪಡಿ ಇದ್ರೂ ಕೂಡ ಆನ್ಲೈನ್ನಲ್ಲೇ ಮಾಡ್ಬೋದು. ಅಲ್ಲಿರೋ ನಮ್ಮ ಕನ್ನಡಿಗರಿಗೆ ಇದರಿಂದ ಸಮಯ ಮತ್ತು ಹಣ ಎರಡೂ ಉಳಿತಾಯ ಆಗುತ್ತೆ. ಎರಡನೇ ಸುದ್ದಿ ಸೌದಿ ಅರೇಬಿಯಾ ಬಗ್ಗೆ. ಭಾರತ ಮತ್ತು ಸೌದಿ ಅರೇಬಿಯಾ ಒಂದು ಹೊಸ ಒಪ್ಪಂದಕ್ಕೆ ಸೈನ್ ಹಾಕಿವೆ. ಇದರ ಪ್ರಕಾರ ರಾಜತಾಂತ್ರಿಕ ಅಂದರೆ ಡಿಪ್ಲೊಮ್ಯಾಟಿಕ್ ಮತ್ತು ಅಫಿಷಿಯಲ್ ಪಾಸ್ಪೋರ್ಟ್ ಹೊಂದಿರುವವರಿಗೆ ವೀಸಾ ಇಲ್ಲದೇನೆ ಪ್ರಯಾಣ ಮಾಡೋಕ್ಕೆ ಅವಕಾಶ ಮಾಡಲಾಗಿದೆ. ಇದು ಸರ್ಕಾರಿ ಅಧಿಕಾರಿಗಳ ಓಡಾಟವನ್ನು ಸುಲಭ ಮಾಡುತ್ತೆ. ನೆನ್ಪಿಡಿ, ಇದು ಸಾಧಾರಣ ಪಾಸ್ಪೋರ್ಟ್ ಇರೋ ಸಾಮಾನ್ಯ ಜನರಿಗೆ ಅಲ್ಲ. ನೀವೆಲ್ಲ ವೀಸಾ ತಗೊಂಡೇ ಹೋಗಬೇಕು. ಇನ್ನು ಈ ಸುದ್ದಿಯನ್ನ ಕಳೆದ ಸೆಗ್ಮೆಂಟ್ನಲ್ಲಿ ಕ್ವಿಕ್ ಆಗಿ ಹೇಳಿದ್ವಿ, ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಈಗ ಆಗಲೇ ಹೇಳಿದ ಹಾಗೆ ಅಮೆರಿಕದಲ್ಲಿ ಕ್ಯಾಂಪಸ್ ಶೂಟೌಟ್ ಕೇಸಸ್ ಹೆಚ್ಚಾಗಿವೆ. ಇದನ್ನ ಕಾರಣವಾಗಿಟ್ಟುಕೊಂಡು ಅಮೆರಿಕ ಸರ್ಕಾರ ಜನಪ್ರಿಯ ಡೈವರ್ಸಿಟಿ ವೀಸಾ DV ಲಾಟರಿ ಕಾರ್ಯಕ್ರಮವನ್ನು ತಾತ್ಕಾಲಿಕವಾಗಿ ರದ್ದು ಮಾಡಿದೆ. ಏನಿದು DV ಲಾಟರಿ? ಯಾವುದೇ ಸ್ಕಿಲ್ ಇಲ್ಲದೆ ಇದ್ರೂ ಕೂಡ ಬರೀ ಅದೃಷ್ಟದ ಮೇಲೆ ಅಮೆರಿಕದ ಗ್ರೀನ್ ಕಾರ್ಡ್ ಪಡೆಯುವ ಅವಕಾಶ ಇದು. ಪ್ರತಿ ವರ್ಷ ಲಕ್ಷಾಂತರ ಜನ ಇದಕ್ಕೆ ಅಪ್ಲೈ ಮಾಡ್ತಾರೆ. ಆದರೆ ಡಿಸೆಂಬರ್ 19ರಿಂದ ಇದಕ್ಕೆ ಬ್ರೇಕ್ ಬಿದ್ದಿದೆ. ಮುಂದೆ ಇದು ಯಾವಾಗ ಶುರುವಾಗುತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಸೊ ಲಾಟ್ರಿ ನಂಬ್ಕೊಂಡು ಕೂತಿದ್ದವರು ಬೇರೆ ಪ್ಲಾನ್ ಮಾಡ್ಕೊಳ್ಳೋದು ಒಳ್ಳೆಯದು. ಜೊತೆಗೆ H1B ವೀಸಾ ಶುಲ್ಕ ಏರಿಕೆ ಮತ್ತು ಪರೋಲ್ ರದ್ದುಪಡಿಸೋ ಪ್ರಸ್ತಾವ ಅಮೆರಿಕದ ಕನಸು ಕಾಣ್ತಿರೋರಿಗೆ ಇವೆಲ್ಲ ಕಹಿ ಸುದ್ದಿನೇ. ಇನ್ನು NRIಗಳ ಜೇಬಿಗೆ ಖುಷಿ ಕೊಡೋ ಸುದ್ದಿ ಏನಂದ್ರೆ ರೂಪಾಯಿ ಮೌಲ್ಯ 90ರ ಗಡಿಗೆ ಬಂದಿರೋದು. ಇದನ್ನೇ ಬಂಡವಾಳ ಮಾಡ್ಕೊಳ್ಳಿ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ NRIಗಳಿಗೆ. 2026ನೇ ಇಸವಿ NRIಗಳಿಗೆ ಭಾರತದಲ್ಲಿ ಪ್ರಾಪರ್ಟಿ ಖರೀದಿ ಮಾಡೋಕೆ ಬೆಸ್ಟ್ ಟೈಮ್ ಅಂತ. ಕಳೆದ 10 ವರ್ಷಗಳಲ್ಲೇ ಇಂಥ ಅವಕಾಶ ಸಿಕ್ಕಿಲ್ಲ. ಒಂದ್ ಕಡೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ವೀಕ್ ಆಗಿದೆ, ಇನ್ನೊಂದ್ ಕಡೆ ಇಂಡಿಯಾದ ರಿಯಲ್ ಎಸ್ಟೇಟ್ ಮಾರ್ಕೆಟ್ ಸ್ವಲ್ಪ ತಣ್ಣಗಾಗಿದೆ. ಅಂದ್ರೆ ಕರೆಕ್ಷನ್ ಫೇಸ್ ನಲ್ಲಿದೆ. ಸೊ ನಿಮ್ಮ ಹತ್ರ ಡಾಲರ್ ಇದ್ರೆ ಬೆಂಗಳೂರು, ಮುಂಬೈ ಅಥವಾ ನಿಮ್ಮ ಊರಲ್ಲಿ ಸೈಟೋ ಮನೆನೋ ತಗೊಳ್ಳೋಕೆ ಇದು ಸಖತ್ ಟೈಮ್. ಇನ್ನು ಕಾರ್ಯಕ್ರಮದ ಕಡೆ ಹಂತದಲ್ಲಿ ಹಣಕಾಸು ಮಾರುಕಟ್ಟೆ ಬಗ್ಗೆ ಕೂಡ ಗಮನ ಹರಿಸೋಣ. ರೂಪಾಯಿ ಮೌಲ್ಯದ ವಿಚಾರಕ್ಕೆ ಬಂದ್ರೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಇನ್ನೂ ಕೂಡ ಚೇತರಿಸಿಕೊಂಡಿಲ್ಲ. ಡಿಸೆಂಬರ್ 19ರ ವರದಿಯಂತೆ $1ಗೆ 90 ರೂಪಾಯಿ 7 ಪೈಸೆ ಆಗಿದೆ. ಇದು ಸಾರ್ವಕಾಲಿಕ ಕುಸಿತದ ಹತ್ತಿರದಲ್ಲೇ ಇದೆ. ಇನ್ನು ಫಾರ್ವರ್ಡ್ ಪ್ರೀಮಿಯಂ ವಿಚಾರಕ್ಕೆ ಬಂದರೆ ಬಿಸ್ನೆಸ್ ಮಾಡೋದನ್ನು ಗಮನ ಕೊಟ್ಟು ಕೇಳಿ. 1 ವರ್ಷದ ಡಾಲರ್ ರೂಪಾಯಿ ಫಾರ್ವರ್ಡ್ ಪ್ರೀಮಿಯಂ ಈಗ 2.84%ಗೆ ಏರಿಕೆಯಾಗಿದೆ. ಇದು ಕಳೆದ 3 ವರ್ಷಗಳಲ್ಲೇ ಗರಿಷ್ಠ ಮಟ್ಟ. ಇದರ ಅರ್ಥ ಏನು? ಭವಿಷ್ಯದಲ್ಲಿ ಡಾಲರ್ ರೇಟ್ ಎಷ್ಟಾಗುತ್ತೋ ಅಂತ ಹೇಳಿದ್ರೆ ಈಗಲೇ ರೇಟ್ ಫಿಕ್ಸ್ ಮಾಡ್ಕೊಳ್ಳೋಕೆ ಹೆಡ್ಜಿಂಗ್ ಮಾಡೋಕೆ ಹೋದರೆ ನೀವು ಹೆಚ್ಚು ಪ್ರೀಮಿಯಂ ಕಟ್ಟಬೇಕಾಗತ್ತೆ. ಇಂಪೋರ್ಟ್ ಮಾಡ್ಕೊಳ್ಳೋರಿಗೆ ಇದು ಹೊರೆ, ಆದರೆ ಎಕ್ಸ್ಪೋರ್ಟ್ ಮಾಡೋರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ರೇಟ್ ಸಿಗೋ ನಿರೀಕ್ಷೆ. ಇನ್ನೊಂದು ಕ್ವಿಕ್ ಅಪ್ಡೇಟ್ ಏನು ಅಂದರೆ ಕಡೆದಾಗಿ ನಮ್ಮ UPI ಈಗ ವಿಶ್ವಾದ್ಯಂತ ಫೇಮಸ್ ಆಗ್ತಿದೆ. ಹಲವು ರಾಷ್ಟ್ರಗಳಲ್ಲಿ UPI ಇದೆ. ಈಗ ಹೊಸದಾಗಿ ಇನ್ನೂ 8 ರಾಷ್ಟ್ರಗಳೊಂದಿಗೆ ಭಾರತ ಮಾತುಕತೆ ನಡೆಸಿದೆ. ಆರ್ಥಿಕ ವ್ಯವಹಾರಗಳ ಕಾರ್ಯದರ್ಶಿ ನಾಗರಾಜು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ವಿದೇಶಕ್ಕೆ ಹೋದರೂ ಕೂಡ ಫೋನ್ಪೇ, ಗೂಗಲ್ ಪೇನಲ್ಲೇ ಪೇಮೆಂಟ್ ಮಾಡಬಹುದು ಅಂತ. ಸೊ ಫ್ರೆಂಡ್ಸ್, ಇದಿಷ್ಟು ಈ ವಾರದ ಸಮಗ್ರ NRI ಕಾರ್ನರ್. ಜಾಗತಿಕ ಮಟ್ಟದ ಈ ಬದಲಾವಣೆ ಮುಂದಿನ ದಿನಗಳಲ್ಲಿ ವೀಸಾ ಮತ್ತು ಉದ್ಯೋಗದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ನಾವು ಕೂಡ ಅದರ ಮೇಲೆ ಮತ್ತಷ್ಟು ಕಣ್ಣಿಟ್ಟಿರ್ತೀವಿ. ನೀವು ಕಣ್ಣಿಟ್ಟಿರಿ. ಮುಂದಿನ ವಾರದ NRI ಕಾರ್ನರ್ನಲ್ಲಿ ಭೇಟಿಯಾಗೋಣ. ನೀವು ವಿದೇಶಗಳಿಂದ ನೋಡ್ತಿರೋ ಕನ್ನಡಿಗರು ಎಲ್ಲಿಂದ ನೋಡ್ತಾ ಇದ್ದೀರಾ? ಕರ್ನಾಟಕದಲ್ಲಿ ನಿಮ್ದು ಯಾವ ಊರು? ಅದನ್ನು ನೀವು ಕಾಮೆಂಟ್ ಮಾಡಿ ತಿಳಿಸಿ. ಆ ರೀತಿ ನಾವು ಕನೆಕ್ಟ್ ಆಗ್ಬೋದು. ಹಾಗೆ ಸ್ನೇಹಿತರೆ, ಆಗಲೇ ಹೇಳಿದ NRI ಟರ್ಮ್ ಇನ್ಶೂರೆನ್ಸ್ಗಳಲ್ಲಿ ನಿಮಗೆ ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಿರೋ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಮೂಲಕ ಹೋಗಿ ನೀವು ಬೆಸ್ಟ್ ಪ್ರೈಸ್ನಲ್ಲಿ NRI ಟರ್ಮ್ ಪ್ಲಾನ್ಗಳನ್ನು ಚೆಕ್ ಮಾಡ್ಬೋದು, ಅಪ್ಲೈ ಕೂಡ ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.